ಹೊಲೆ ಹೊತ್ತಿ ಹೊರಿದರೆ ನಿಲ್ಲಬಹುದು, ದರೆ ಹೊತ್ತಿ ಹೊರೆದರೆ ನಿಲ್ಲಬಹುದಾ ಅನ್ನುವಂತಹ ಗಾದೆ ಮಾತಿದೆ. ಹೌದು, ನಿಜಕ್ಕೂ ಈಗ ಸದ್ಯದ ಪರಿಸ್ಥಿತಿ ಅದೇ ರೀತಿ ಆಗಿರುವಂಥದ್ದು ನಮ್ಮ ದೇಶದಲ್ಲಿ. ಯಾಕಂದರೆ ಮನೆಯಲ್ಲಿ ಉರಿಬೇಕಾಗಿದ್ದಂತಹ ಸಿಲಿಂಡರ್ನ ಬೆಲೆ ಇದೀಗ ಗಗನಕ್ಕೇರಿದೆ. ಇದರಿಂದಾಗಿ ನಮ್ಮ ದೇಶವೇ ಒತ್ತಿ ಹುರಿಯುವಂತಾಗಿರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಂತಹ ಈ ಒಂದು ಜಾರಿಯಾಗಿರುವಂಥ ನೀತಿ ನಿಜಕ್ಕೂ ಬಡ ಕುಟುಂಬದವರಿಗೆ, ಮಧ್ಯಮ ಕುಟುಂಬದವರಿಗೆ ನುಂಗಲಾಗದ ತುತ್ತಾಗಿದೆ. ಒಂದು ಯೋಜನೆ ಅಂದರೆ ಉಜ್ವಲ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಏನು ಬಡ ಸಾಮಾನ್ಯರಿಗೆ ಅನುಕೂಲವಾಗುವಂತೆ ಏನು ಮನೆಗಳನ್ನು ಒಂದು ರೀತಿ ಹೊಗೆಯ ಮುಕ್ತವನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸದಾಗಿ ಕೇಂದ್ರ ಸರ್ಕಾರ ತಂದಿದ್ದಂತಹ ಉಜ್ವಲ ಜ್ಯೋತಿ ಯೋಜನೆಯ ಒಂದು ಸಿಲಿಂಡರ್ಗಳ ದರವನ್ನು ಜೊತೆಗೆ ಒಂದು ಪ್ರಮಾಣವನ್ನು ಇದೀಗ ಹೇಳಿಕೆ ಮಾಡಿರುವಂಥದ್ದು. ವರ್ಷಕ್ಕೆ 9 ಸಿಲಿಂಡರ್ಗಳನ್ನು ಕೊಡ್ತಿದ್ದಂತಹ ಕೇಂದ್ರ ಸರ್ಕಾರ ಇದೀಗ ಅದಕ್ಕೆ 4ಕ್ಕೆ ನಿಗದಿಯನ್ನು ಮಾಡಿರುವಂಥದ್ದು. ಇದರಿಂದಾಗಿ ಸಾರ್ವಜನಿಕರಿಗೆ ಎಷ್ಟೆಲ್ಲ ಕಷ್ಟವಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಸಾರ್ವಜನಿಕರನ್ನೇ ಕೇಳ್ತಾ ಹೋಗೋಣ. ಮೇಡಮ್, ಇದೀಗ 9 ಸಿಲಿಂಡರ್ಗಳನ್ನ ಜಾಗದಲ್ಲಿ ಇದೀಗ 4 ಸಿಲಿಂಡರ್ಗಳಿಗೆ ಕೇಂದ್ರ ಸರ್ಕಾರ ಇಳಿಕೆಯನ್ನು ಮಾಡಿರುವಂಥದ್ದು. ನಿಜಕ್ಕೂ ಒಂದು ವರ್ಷಕ್ಕೆ 4 ಸಿಲಿಂಡರ್ ಸಾಕಾಗುತ್ತಾ? ಸಾಕಾಗಲ್ಲ ಮೇಡಮ್. 12 ಸಿಲಿಂಡ್ರ್ ಬೇಕೇ ಬೇಕು. ಯಾಕಂದರೆ ನಮಗೆ 9 ಸಿಲಿಂಡ್ರ್ ಆದರೆ ವರ್ಷಕ್ಕಾಗುತ್ತೆ. ಇನ್ನು ಫಂಕ್ಷನು ಅದು ಇದು ಆದರೆ ಜಾಸ್ತಿ ಬೇಕು ಮೇಡಮ್, ಬೇಕಾಗುತ್ತೆ. ಇಷ್ಟು ಬೆಲೆ ಜಾಸ್ತಿ ಮಾಡಿದರೆ ನಾವು ಯಾವ ಥರ ಮೇಡಮ್ ಜೀವನ ಮಾಡೋದು? ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಒಂದು ವರ್ಷಕ್ಕೆ ಎಷ್ಟು ಜನ ಇದ್ದೀವಿ? 5 ಜನ ಇದ್ದೀರಾ? ಹಾಂ, ನಮಗೆ 5 ಜನಕ್ಕೆ 1.5 ತಿಂಗಳು ಬರೋದು ಹೆಚ್ಚು ಸಿಲಿಂಡ್ರ್. ಒಂದು ಸಿಲಿಂಡ್ರ್ ಅದಕ್ಕೆ ಇಲ್ಲಿ ಬ್ಲ್ಯಾಕಲ್ಲಿ ತೊಗೊಂಡ್ರೆ 3,000 4,000 ಅಂತಾರೆ. ನಾವು ಬುಕ್ ಮಾಡಿ ತಗೊಂಡ್ರೆ ನಾವು ಊರು ಬಿಟ್ಟು ಊರಿಗೆ ಬಂದಿರೋದು, ಹಂಗಾಗಿ ನಮಗೆ ಸಾಕಾಗಲ್ಲ ಮೇಡಮ್. ಇನ್ನು ಅಮ್ಮ ನೋಡೋದಾದರೆ ನಾವು ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬದವರಿಗೆ ಸಾಕಷ್ಟು ಹೊಡ್ತಾ ಬೀಳುತ್ತೆ. ಅದರಲ್ಲೂ ಕೂಡ ನಾವು ಹಳ್ಳಿಯ ಜನರಿಗೆ ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಮಧ್ಯಮ ಕುಟುಂಬದವರಿಗೆ ಮತ್ತು ಹಳ್ಳಿಯ ಜನರಿಗೆ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ತುಂಬ ಅನ್ಯಾಯ ಆಗುತ್ತೆ ಮೇಡಮ್. ತುಂಬ ಅಂದರೆ ಬಡವರಿಗೆ ಇವಾಗ ನಾವು ದುಡಿಬೇಕು, ಇಲ್ಲಿ ತಗೋಬೇಕು, ಮನೆ ಬಾಡಿಗೆ, ನಮ್ಮ ಬೇಕಾದಷ್ಟು ಕಮೆಂಟ್ಗಳು ಇರುತ್ತೆ. ಅದಕ್ಕೆ ಸಿಲಿಂಡ್ರಿಗೆ ನಮ್ಮ ಊಟಕ್ಕೂ ಒಂದೊಂದು ಟೈಮ್ ಕಷ್ಟ ಆಗುತ್ತೆ ಮೇಡಮ್. ಈಗ ಒಂದು ಸಿಲಿಂಡರ್ ಬೆಲೆ ಈಗ ಏನಾಗಿದೆ ಅಂದರೆ 944 ರೂಪಾಯಿ 50 ಪೈಸೆ, ಅಂದರೆ 1000 ಹತ್ರ ಇರುವಂಥದ್ದು. ಈಗ ಎಲ್ಲೋ ಒಂದು ಕಡೆ ಒಂದು ಸಬ್ಸಿಡಿ 300 ರೂಪಾಯಿ ಕೊಡ್ತಾಯಿದ್ರು ಒಂದು ಸಿಲಿಂಡರ್ಗೆ. ಆ 300 ರೂಪಾಯಿ ಇಟ್ಕೊಂಡು ನೀವು ಒಬ್ಬರು ಗೃಹಿಣಿಯಾಗಿ ಯಾಲಿಗೋ ಮತ್ತೊಂದಕ್ಕೋ ಏನೋ ಒಂದು ಮ್ಯಾನೇಜ್ ಮಾಡ್ತೀವಿ. ಇನ್ನು ಮುಂದೆ ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಈ ಥರ ರೇಟ್ ಜಾಸ್ತಿ ಮಾಡ್ತಾಯಿದ್ರೆ ನಾವು ಜೀವನ ಮಾಡೋದೇ ಕಷ್ಟ. ಎಲ್ಲರ ಏನು ಮಾಡೋಕ್ಕಾಗ್ದಲ್ಲ ಪರಿಸ್ಥಿತಿಯಲ್ಲಿ ಇದ್ದೀವಿ. ಏನು ಪಾರ್ವತಿಬಾಯಿ. ಮಧ್ಯಮ ವರ್ಗದ ಕುಟುಂಬದವರು ಮತ್ತು ದಿನ ಬಳಕೆ ಏನು ದಿನಗೂಲಿ ಮಾಡುವಂತಹ ಕೂಲಿ ಕೆಲಸದವ್ರಿಗೆಲ್ಲರಿಗೂ ಕೂಡ ಸಾಮಾನ್ಯ ಜೀವನ ನಡೆಸೋದಕ್ಕೆ ಸಾಕಷ್ಟು ಹೊಡ್ತಾ ಬಿದ್ದಿರುವಂಥದ್ದು. ಮತ್ತೊಂದಷ್ಟು ಜನ ಗ್ರಾಹಕರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ ಇದ್ರ ಬಗ್ಗೆ. ಅವ್ರು ಏನು ಹೇಳ್ತಾರೆ? ಅಂಕಲ್, ಈಗ ಸಬ್ಸಿಡಿ ಒಂದು ಸಿಲಿಂಡರ್ನ ನಾವು ಬುಕ್ ಮಾಡಿದ್ರೆ ಸಬ್ಸಿಡಿ 300 ರೂಪಾಯಿ ನಮ್ಗೆ ಸಿಗ್ತಾ ಇತ್ತು. ಸೊ ವರ್ಷದಲ್ಲಿ 9 ಸಿಲಿಂಡರ್ಗಳನ್ನ ಬುಕ್ ಮಾಡೋದಕ್ಕೆ ಅವಕಾಶ ಇತ್ತು. ಇದೀಗ 4ಕ್ಕೆ ತಂದು ಇಳಿಸಿದ್ದಾರೆ. ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಮಧ್ಯಮ ವ್ಯಾಪಾರನೋ ಸಮಥಿಂಗ್ ಏನೋ ಮಾಡ್ತಾ ಇರ್ತೀರ, ಹೇಗೆ ಮನೆಯನ್ನು ನಿಭಾಯಿಸೋದಕ್ಕಾಗುತ್ತೆ? ಆಗಲ್ಲ ಮೇಡಮ್, ಭಾಳ ಕಷ್ಟ ಐತೆ ಮೇಡಮ್. ಎಲ್ಲದು ದುಬಾರಿನೇ, ಯಾವ್ದು ಕಮ್ಮಿ ಐತೆ ಹೇಳಿ? ಸಿಲಿಂಡ್ರಿಂದ ಹಿಡ್ಕೊಂಡು ರೇಷನ್ ಹಿಡ್ಕೊಂಡು ಎಲ್ಲ ದುಬಾರಿನೇ. ಹೆಂಗೆ ಬಡವ್ರು ಹೆಂಗೆ ಜೀವನ ಮಾಡೋದು, ಹೆಂಗೆ ಇದು ಮಾಡೋದು? ಒಬ್ಬರು ದುಡಿಬೇಕು, 4 ಜನ ತಿನ್ಬೇಕು ಮನೆಗೆ. ಮೇಡಮ್ ಹೆಂಗೆ ಇದು ಮಾಡ್ಬೇಕು ಹೇಳಿ? ಸಂಸಾರ ಹೆಂಗೆ ಮಾಡಬೇಕು? ದುಡಿಮೆ ಭಾಳ ಕಡಿಮೆ ಐತೆ ಮೇಡಮ್. ಇದನ್ನು ನೋಡಿದರೆ ಗಗನಕ್ಕೆ ಹೋಗೈತೆ ಎಲ್ಲ ರೇಟು. ಇವಾಗ ಸಿಲಿಂಡ್ರ್ ವಿಚಾರ ಬಂತು ಅಂತ ಅಂದರೆ ಈ ನಡುವೆ ಬರ್ತಾ ಇರೋ ಅಂಥದ್ದಕ್ಕೆ ಯಾವುದೇ ಥರವಾದ ಸಬ್ಸಿಡಿ ಇಲ್ಲ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸರ್ಕಾರದವರು ಯಾವುದೋ ಒಂದಕ್ಕೆ ಪರಿಹಾರ ಕೊಟ್ಟು ಜನಗಳಿಗೆ ಯಾವ ಥರ ಬರೆ ಎಳಿತಾರೆ ಅಂತ ಅಂದರೆ 3 ವರ್ಷ ಆ ಸರ್ಕಾರ, 2 ವರ್ಷ ಈ ಸರ್ಕಾರ ಅಂತೇಳ್ಬಿಟ್ಟು ಅವ್ರ ಸರ್ಕಾರ ಕಟ್ಟೋದ್ರಲ್ಲಿ ಅವರೇ ಬ್ಯುಸಿ ಆಗೋಗ್ಬಿಡ್ತಾರೆ. ಇವತ್ತು ಟಿ ವಿ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ, ಕರೆಕ್ಟಾದ ಸರ್ಕಾರ 5 ವರ್ಷ ಆಳ ಅಂತ ಸರ್ಕಾರನ ನಾವು ಕೊಟ್ಟರೆ ಅವ್ರಿಗೆ 5 ವರ್ಷ ಟೈಮ್ ಇರುತ್ತೆ. ಯಾವುದಕ್ಕೆ ನಾವು ಯಾವ ಥರ ಮಾಡಬೇಕು ನೋಡಿ. ಬಸ್ ಫ್ರೀ ಕೊಟ್ಟರು, ಜನ ಏನು ತಿಳ್ಕೊಳ್ತಾರೆ, ಈ ಸರ್ಕಾರನ ಗೆಲ್ಲಿಸ್ಬೇಕು, ಬಸ್ ಫ್ರೀ ಕೊಡ್ತಾ ಇದ್ದಾರೆ ಅಂತಾರೆ. ಬಟ್ ಸಿಲಿಂಡ್ರ್ ಮೇಲೆ ಬರೆ ಎಳಿತಾರೆ. ಎಲ್ಲ ರೈಟ್ಗಳು ಅಷ್ಟೇ ಗಗನಕ್ಕೆ ಏರ್ತಾ ಇದ್ದಾವೆ. ಯಾವ ರೈಟು ಏನು ಕಮ್ಮಿ ಇಲ್ಲ. ಜೀವನ ಮಾಡೋದು ತುಂಬ ಕಷ್ಟ ಇದೆ. ಪೆಟ್ರೋಲ್ ರೈಟ್ ಆಗಿರ್ಬೋದು, ಡೀಸೆಲ್ ರೈಟ್, ಯಾವುದರಿಂದ ಇದಾಗ್ತಾ ಇರೋದು? ನಾವು ಒಳ್ಳೆ ಚುನಾಯಿತರನ್ನ ಆರಿಸಿ ಕಳಿಸ್ಬೇಕು. ನಾವು ಇವತ್ತು ಎಲೆಕ್ಷನ್ಗಿಂತ ಮುಂಚೆ ದುಡ್ಡಿನ ಮುಖ ನೋಡ್ತೀವಿ. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಹಾಕಬೇಕು ಅಂದ್ಬಿಟ್ಟು. ನಮಗೆ ಎಲ್ಲಿ ನಮ್ಮಿಂದ ಬಲಿಪಶು ಮಾಡ್ತಾರೆ ಅಂತ ಅಂದರೆ ನಾವಿವತ್ತು ದುಡ್ಡು ಕೊಟ್ಟು ಓಟ್ ಹಾಕ್ತೀವಿ. ಬಟ್ ನಾಳೆ ದಿವಸ ಏನು ಮಾಡ್ತಾರೆ ಅವರು? ಈ ಥರ ರೈಟ್ ಮಾಡಿ ನಮ್ಮಿಂದ ಅವ್ರು ಕೊಟ್ಟಿರೋ ಅಂಥ ದುಡ್ಡನ್ನ ವಸೂಲಿ ಮಾಡ್ಕೊಬಿಡ್ತಾರೆ. ಜನಗಳು ತುಂಬ ಅರ್ಥ ಮಾಡ್ಕೋಬೇಕು. ಇವತ್ತು ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರೆ. ಎಷ್ಟು ಚೆನ್ನಾಗಿ ಅವರು ಸರ್ಕಾರನ ನಡೆಸ್ತಾ ಇದ್ದಾರೆ ಅಂತ ಅಂದರೆ
ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೆ ಮಹಿಳೆ ಮುಖ್ಯಮಂತ್ರಿ ಇವತ್ತವರೆಗೂ ಆಗೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕಷ್ಟಗಳೆಲ್ಲ ನಾವು ಅರ್ಥ ಮಾಡ್ಕೊಂಡಿರೋದು ಯಾರು? ಮಹಿಳೆಯರು. ನಾವು ಮಹಿಳೆಯರನ್ನ ಚುನಾಯಿತ ಮಾಡಿ ನಮ್ಮ ಕಷ್ಟಗಳ್ನ ಏನು ಹೇಳ್ಕೊತು ಅಂದರೆ ಅವರು ದಿನನಿತ್ಯದಲ್ಲಿ ಏನು ಕಷ್ಟ ಜೀವನ ಯಾವ ಥರ ನಡೀತಾ ಇದೆ ಅಂತ ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳ್ಳೋ ಅಂಥವ್ರನ್ನ ನಾವು ಚುನಾಯಿತರನ್ನು ಮಾಡಿ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಿಲಿಂಡರು 9 ಗ್ಯಾಸ್ ಬಿಡ್ತಾವ್ರೆ, ಸಬ್ಸಿಡಿ ಪೂರ್ತಿ ಬಿಡ್ತಾ ಇಲ್ಲ ಸರ್, ಸಾಕಾಗ್ತಾ ಇಲ್ಲ. ನಾವು ಸರ್ಕಾರ ನಮಗೆ ಸಹಾಯ ಆಗಲಿ ಅಂತ ನಾವು ಮಾಡಿದ್ರೆ ನಮಗೆ ಹೊರೆ ಆಗೋ ಥರ ಮಾಡ್ತಾ ಇದ್ದಾರೆ. 3-4 ಗ್ಯಾಸ್ ಸಬ್ಸಿಡಿ ಬಿಟ್ಟರೆ ಏನಕ್ಕೆ ಸಾಕಾಗುತ್ತೆ? 9ಕ್ಕೂ ಸಬ್ಸಿಡಿ ನಮಗೆ ಮಾಡಿಕೊಡಿ ಸರ್. ನಮಗೆ ಒಂದು ವರ್ಷದಲ್ಲಿ 4 ಸಿಲಿಂಡರ್ ಸಾಕಾಗುತ್ತಾ? ಆಗಲ್ಲ, ನಮಗೆ ಸಖತ್ತು ಕಷ್ಟ ಆಗ್ತೈತೆ. ಮತ್ತು ವ್ಯಾಪಾರಗಳು ಇರಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ನಿಮ್ಮನ್ನು ಇದನ್ನು ಮಾಡೋದೇ ನಮ್ಮ ಕಷ್ಟಕ್ಕೋಸ್ಕರ ಅಲ್ವಾ ಸರ್? ನೋಡಿ, ನಮಗೆ ಸಹಾಯ ಮಾಡಿಕೊಡಿ. ಒಟ್ಟಾರೆಯಾಗಿ ನಿಜಕ್ಕೂ ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇದ್ದಂತಹ ಸಬ್ಸಿಡಿಯಲ್ಲೂ ಕೂಡ ಇದೀಗ ಕಡಿತ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ, ಅದರಲ್ಲೂ ಕೂಡ ಎಸ್ಪೆಷಲಿ ಬಡ ಕುಟುಂಬದವರಿಗೆ ಮತ್ತು ಮಧ್ಯಮ ಕುಟುಂಬದವರಿಗೆ ಇದು ಒಂದು ರೀತಿಯ ನುಂಗಲಾರದ ತುತ್ತಾಗಿದೆ ಅಂತ ಅಂದರೆ ತಪ್ಪಾಗಲಾರದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.